ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ರೊಟೀನು, ಈವ್ನಿಂಗ್ ರೊಟೀನು ಎಷ್ಟು ಶೇರ್ ಮಾಡಿದ್ರು ಕೂಡ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರು, ನಿಮ್ಮ ಚೆಕ್ ಲಿಸ್ಟ್ನ ನನಗೆ ತೋರಿಸಿ, ಹೆಂಗೆ ಒಂದು ದಿನನ ಪ್ಲ್ಯಾನ್ ಮಾಡ್ಕೋತೀರಾ ತೋರಿಸಿ ಅಂತ ಹೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಆ ಚೆಕ್ ಲಿಸ್ಟ್ ಹೆಂಗೆ ಮಾಡ್ಕೋತೀನಿ ಅಂತ ನಾನು ಹೇಳ್ತೀನಿ. ಇದು ಆಲ್ಮೋಸ್ಟ್ ಡೈಲಿ ಯಾವ್ದಾನ ಒಂದು ಪೇಪರಲ್ಲಿ ಬರೆದು ನನ್ನ ಕಿಚನಲ್ಲಿ ಒಂದು ಮೊಳೆ ಇದೆ, ಆ ಮೊಳೆಗೆ ಹಾಕ್ಕೊಂಡ್ಬಿಡ್ತೀನಿ. ಆಯಿತಾ? ಅದು ಹೋಗ್ತಾ ಬರ್ತಾ ನಾನು ನೋಡ್ತಾ ಇದ್ದರೆ ಆ ಟಾಸ್ಕ್ ಮಾಡಬೇಕು, ನೆಕ್ಸ್ಟ್ ಅದನ್ನು ಮಾಡಬೇಕು, ನೆಕ್ಸ್ಟ್ ಇದನ್ನು ಮಾಡಬೇಕು ಅಂತ ಒಂದು ಐಡಿಯಾ ಬರ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆರ್ಡ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಡೆಫಿನೆಟ್ಲಿ 99% ಆರ್ಡ್ರನ್ನ ಫಾಲೋ ಮಾಡ್ತಾ ಇರ್ತೀನಿ. ಯಾಕೆಂದರೆ ಬರ್ಕೊಳ್ಬೇಕಾದ್ರೆ ನಾನು ಆ ರೀತಿಯೇ ಬರ್ಕೊಂಡಿರ್ತೀನಿ. ಯೂಶಲಿ ನಾನೊಂದು 4-4:30 ಒಳಗಡೆ ಎದ್ಬಿಡ್ತೀನಿ. ಯಾವಾಗ್ಲೂ ಅಷ್ಟೇ 4 - 4:30 ಮ್ಯಾಕ್ಸಿಮಮ್ ನಾನು ಎದ್ಬಿಡ್ತೀನಿ. ತೀರಾ 2 ಗಂಟೆ 3 ಗಂಟೆಗೆ ಮಲಗಿದ್ದೀನಿ ಅಂದರೆ 6 ಗಂಟೆಗೆ ಎದ್ದೇಳ್ತೀನಿ. ನಿದ್ದೆಗಂತೂ ಮೋಸ ಮಾಡ್ಕೊಳ್ಳಲ್ಲ. ಆದಷ್ಟು ಒಂದು 5-6 ಅವರ್ಸ್ ಅಂತೂ ಡೆಫಿನೆಟಾಗಿ ಚೆನ್ನಾಗಿ ಮಲಗ್ತೀನಿ. ಏನಕ್ಕೆ ಚೆನ್ನಾಗಿ ಮಲಗ್ತೀನಿ ಅಂದರೆ, ಇಷ್ಟೆಲ್ಲ ಫುಲ್ಲು ಪ್ಯಾಕ್ಡ್ ಕೆಲಸ ಇರುತ್ತೆ. ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಬಾಡಿ ಫುಲ್ಲು ಸ್ಟ್ರೈನ್ ಆಗಿರುತ್ತೆ. ಜೊತೆಗೆ ಬೋನಸ್ ಆಗಿ ವಾಕಿಂಗು ಅದು ಇದು ಎಲ್ಲ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಎಚ್ಚರನೇ ಆಗಲ್ಲ. ಕೆಲವು ಸತಿ ಏನಾಗುತ್ತೆ ಅಂದರೆ, ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದರೂ ಕೂಡ ನನ್ನ ಚಿಕ್ಕ ಮಗಳು ಫುಲ್ಲು ರೌಂಡ್ ಹೊಡಿತಾ ಇರ್ತಾಳೆ. ಫುಲ್ಲು ಬೆಡ್ಡು ರೌಂಡ್ ಹೊಡಿತಿರ್ತಾಳೆ. ಒಂದು ಸತಿ ನನಗೆ 1 ಗಂಟೆಗೆ ಎಬ್ಬಿಸ್ಬಿಟ್ರೆ ಅಂತೂ ಆಮೇಲೆ ನಂಗೆ ನಿದ್ದೆನೇ ಬರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ 6 ಎದ್ದೇಳ್ತೀನಿ. ನಿಮ್ಮ ಹತ್ರ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ನಾನು. ಬಟ್ 99% ನಾನು ಎದ್ದೇಳೋದು 4 - 4:15 ಎದ್ದೇಳ್ತೀನಿ. ಎದ್ದು ಫಸ್ಟ್ ಆಗೋದು ಫ್ರೆಶ್ ಅಪ್ಪು. ಎದ್ದಿದ ತಕ್ಷಣ ಒಂದು 5 ನಿಮಿಷ ನಾನು ಬೆಡ್ಡಲ್ಲೇ ಕೂತಿರ್ತೀನಿ. ಸಡನ್ನಾಗಿ ಎದ್ದೇಳೋಕ್ಕಾಗಲ್ಲ. ಆರಾಮಾಗಿ ರೆಸ್ಟ್ ತೊಗೊಂಡೇ ಎದ್ದೇಳಬೇಕು. ಬ್ರೈನ್ ರೆಸ್ಟಲ್ಲಿರುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ಸೊ ಎದ್ದುಬಿಟ್ಟು ವಾಶ್‌ರೂಮ್ ಎಲ್ಲ ಯೂಸ್ ಮಾಡಿ, ಬ್ರಷ್ ಮಾಡಿ, ಇದನ್ನೆಲ್ಲ ಮಾಡಾದಮೇಲೆ ಫಸ್ಟು ನಾನು ಮಾಡ್ಕೊಳ್ಳೋದು ಬಿಸಿನೀರು ಕುಡಿತೀನಿ. ವಾರ್ಮ್ ವಾಟರ್ ಫಸ್ಟು ಕುಡಿಬೇಕು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಡಿಟಾಕ್ಸ್ ಡ್ರಿಂಕ್. ಸೊ ಎಲ್ಲ ಆಗುತ್ತೆ. ವಾರ್ಮ್ ವಾಟರ್ ಫಸ್ಟು ಕುಡಿದು ಆಮೇಲೆ ನಾನು ಹೊರಗಡೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಒಂದು 4-4:15ಗೆ ಸ್ಟ್ರೀಟ್ ಲೈಟ್ ಇರುತ್ತೆ. ಬರೀ ಕಸ ಮಾತ್ರ ಗುಡಿಸಿರ್ತೀನಿ. ಮನೆ ಮುಂದೆ ತುಂಬ ಮರಗಳಿದೆ. ಅದಕ್ಕೇ ಎಲೆಗಳೆಲ್ಲ ತುಂಬ ಬೀಳ್ತಾ ಇರುತ್ತೆ. ಅದಕ್ಕೆ ಕಸ ಗುಡಿಸಿ ಬಂದುಬಿಡ್ತೀನಿ. ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊಡ್ತೀನಿ. ಆಯಿತಾ? ಇದಾದಮೇಲೆ ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ಕ್ಲಾಸಿಗೆ ಪ್ರಿಪೇರ್ ಆಗಬೇಕು, ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಏನೋ ಒಂದಿರುತ್ತೆ. ಆಯಿತಾ? ನಾವು ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ಏನೋ ಒಂದು ಇದ್ದೇ ಇರುತ್ತೆ. ಸೊ ಈ ಟೈಮಲ್ಲಿ ಸ್ಟಡೀಸು ಆಗೋಗುತ್ತೆ. ಆಯಿತಾ? ಯಾವಾಗ ಒಂದು 5:30-6 ಗಂಟೆವರೆಗೂ ನನಗೆ ಇದೇ ಆಗೋಗುತ್ತೆ. 4:15 - 4:45ವರೆಗೂ ಈ ಸ್ವೀಪಿಂಗ್, ಕಸ ಗುಡಿಸೋದು ಎಲ್ಲ ಮುಗಿಸ್ಕೊಂಡು 4:45 1/4 ಗಂಟೆ ಟೈಮ್ ಅಂದರೆ ಒಂದು 6 ಗಂಟೆವರೆಗೂ ಏನೋ ಒಂದು ಪ್ರಿಪ್ರೇಷನ್ಸ್ ಆದರೆ ಆಗ್ತಿರುತ್ತೆ. ಕ್ವಶ್ಚನ್ ಪೇಪರ್ ಮಾಡೋದು, ವ್ಯಾಲ್ಯೂಯೇಷನ್ನು, ಏನೋ ಒಂದು ರಿಲೇಟೆಡ್ ಟು ನನ್ನ ಸ್ಟಡೀಸು, ಪ್ರೊಫೆಷನ್ನು, ಇದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಕುತ್ಕೋತೀನಲ್ವ ಸ್ಟಡೀಸ್ಗೆ, ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿರ್ತೀನಿ. ಜೀರಿಗೆ ನೀರು, ಓಂಕಾಳು ನೀರು, ಮೆಂತ್ಯ ನೀರು, ಯೂಶಲಿ ಬಿಸಿಯಾಗಿಯೇ. ಈಗ ಚಳಿ ಟೈಮಲ್ಲಿ ಈ ಥರ ಬಿಸಿಯಾಗಿರೋದನ್ನೇ ಯೂಸ್ ಮಾಡ್ತೀನಿ. ಇಲ್ಲ ತುಂಬ ಹೀಟ್ ಆಗಿದೆ, ಕೆಲವು ಸತಿ ನನಗೆ ಹೀಟಾಗಿ ಹೋಗುತ್ತೆ, ಬಾಯಲ್ಲೆಲ್ಲ ಉಣ್ಣಾದಂಗೆ ಆಗುತ್ತೆ, ಆಗ ಮೆಂತ್ಯನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಮೆಂತ್ಯನ, ಏನು ಡ್ರೈ ರೋಸ್ಟು ಮಾಡಿಲ್ಲ ನಾನು. ಹಸಿ ಮೆಂತ್ಯನೇ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರಾತ್ರಿ ಅದನ್ನು ಒಂದು ಗ್ಲಾಸ್ ನೀರು ತೊಗೊಂಡು ಅದರಲ್ಲಿ ನೆನೆಸ್ಬಿಡ್ತೀನಿ. ಆ ಪೌಡ್ರನ್ನ ನೀರು ಹಾಕಿ ನೆನೆಸ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ಆ ಪೌಡ್ರ್ ಸಮೇತ ನೀರನ್ನು ಕುಡಿಬೇಕು. ತುಂಬ ತಂಪು ಅನಿಸುತ್ತೆ. ಒಂದು ದಿನಕ್ಕೇ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ಸಾಬ್ಜಾ ಸೀಡ್ಸ್ ಇರುತ್ತಲ್ಲ, ಸಾಬ್ಜಾ ಸೀಡ್ಸು, ಅದನ್ನು ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಚಿಯಾ ಸೀಡ್ಸ್ ಯೂಸ್ ಮಾಡ್ತೀನಿ. ಈ ರೀತಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿಕೊಂಡು ಕುಡಿತಾ ಇರ್ತೀನಿ. ಆಮೇಲೆ ಚಕ್ಕೆ ನೀರು, ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇರ್ತೀನಿ. ಆ ರೀತಿ ಅದನ್ನು ಒಂದು ಟ್ರೈ ಮಾಡ್ತಿರ್ತೀನಿ. ನೆಕ್ಸ್ಟು ಇದೆಲ್ಲ ಮುಗ್ದಾದ್ಮೇಲೆ ಇದೊಂದು ಮೇಜರ್ ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಆಮೇಲೆ ಏನು ಮಾಡ್ತೀನಿ ಅಂದರೆ, ಇದೆರಡು ಕೆಲವು ಸತಿ ಎಕ್ಸ್ಚೇಂಜ್ ಆಗುತ್ತೆ. ಕೆಲವು ಸತಿ ವಾಕಿಂಗ್ ಹೊರ್ಟೋಗ್ತೀನಿ ನನ್ನ ಮೂಡ್ ಪ್ರಕಾರ. ನನಗೆ ಓದಿ ಇಲ್ಲೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಂದರೆ ವಾಕಿಂಗ್ ಹೊರ್ಟೋಗ್ತೀನಿ. ರಂಗೋಲಿನೂ ಹಾಕಲ್ಲ, ಏನೂ ಹಾಕಲ್ಲ. ವಾಕಿಂಗಿಂದ ಬಂದು ರಂಗೋಲಿ ಹಾಕ್ತೀನಿ. ಆಯಿತಾ? ಆಮೇಲೆ ಇಲ್ಲಾಂದರೆ ಹೊರಗಡೆ ಎಲ್ಲ ನೀಟಾಗಿ ನೀರೆಲ್ಲ ಹಾಕಿ ಡೈಲಿ ಒಂದು ದಿನಾನೂ ಮಿಸ್ ಮಾಡಲ್ಲ ನಾನು. ವಾರದಲ್ಲಿ ರಂಗೋಲಿ ಹಾಕಬೇಕು, ವಾರದ ದಿನ ರಂಗೋಲಿ ಹಾಕಬೇಕು, ಮುಂದೆ ಎಲ್ಲ ಬೇರೆ ದಿನ ತೊಳೆಯಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಮಂಡೆಯಿಂದ ಹಿಡಿದು ಸಂಡೇವರೆಗೂ ಪ್ರತಿದಿನ, ಸ್ಯಾಟರ್ಡೇವರೆಗೂ ಪ್ರತಿದಿನ
ನಾನು ಬಾಗಿಲಿಗೆ ನೀರು ಹಾಕ್ತೀನಿ. ರಂಗೋಲಿ ಅಂತೂ ಡೈಲಿ ಚೇಂಜ್ ಮಾಡೇ ಮಾಡ್ತೀನಿ. ನನಗದೇನೋ ಇಡೀ ದಿನ ಸಮಾಧಾನನೇ ಆಗಲ್ಲ ಅದು ಚೇಂಜ್ ಆಗಿಲ್ಲ ಅಂದರೆ. ನಾನು ಕೆಲಸದಿಂದ ಬಂದಿದ ತಕ್ಷಣ ಒಂದು ಹೊಸ ರಂಗೋಲಿ ನನ್ನ ಕಣ್ಣು ಮುಂದೆ ಇರಬೇಕು. ಅದೇ ನನಗೆ ಪಾಸಿಟಿವ್ ವೈಬು ಮನೆ ಮುಂದೆ. ಸೊ ಅದಂತೂ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಜೊತೆಗೇ ಇಲ್ಲೇ ಸ್ಟಾರ್ಟ್ ಆಗಿರುತ್ತೆ ಒಂದು 6 ಗಂಟೆಗೆ ಮಕ್ಕಳನ್ನ ಎಬ್ಸೋದು. ಇದು ನನಗೆ ತುಂಬ ಕಷ್ಟದ ಕೆಲಸ ಅಂದರೆ ಇದು. ಮಕ್ಕಳನ್ನ ಎಬ್ಸೋದು ಕರಿತಾನೇ ಇರಬೇಕು. ನಾನೇ ಎದ್ದೇಳು, ಚಿನ್ನಿ ಎದ್ದೇಳು. ಈ ಟೈಮಲ್ಲಿ ಸ್ವಲ್ಪ ಒಂದು ಹೆಚ್ಚು ಕಡಿಮೆ 6:30 ಅಷ್ಟೊತ್ತಿಗೆ ಹಸ್ಬೆಂಡು ಎದ್ದಿರ್ತಾರೆ. ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಎಬ್ಬಿಸ್ತಾರೆ, ಚಿಕ್ಕವಳನ್ನ ಎಬ್ಬಿಸ್ತಾರೆ, ರೆಡಿ ಮಾಡ್ತಾರೆ. ಅವರೆಲ್ಲ ಇಲ್ಲಿ ಸ್ವಲ್ಪ ನನ್ನ ಕೆಲಸಗಳನ್ನ ಶೇರ್ ಮಾಡ್ಕೊತಾರೆ, ಇಲ್ಲಿಂದ ಶೇರ್ ಮಾಡ್ಕೊಳ್ತಾರೆ. ಆಯಿತಾ. ನೆಕ್ಸ್ಟು ವಾಕಿಂಗ್ ಹೋಗ್ತೀನಿ. ಬಂದಿದ ತಕ್ಷಣ ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ನಾನು ಸ್ಟಾರ್ಟ್ ಆಗೋದು ಮ್ಯಾಕ್ಸಿಮಮ್ 6:55 ಇಲ್ಲಾಂದರೆ 7 ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಡ್ಬೇಕು ನಂದು ಕುಕ್ಕಿಂಗು. ಇಲ್ಲ ಬರೀ ಪುಳಿಯೋಗರೆ ಕೆಲಸ ಇದೆ ಅಂದರೆ 7:15 7:20 ಆಗುತ್ತೆ. ನನ್ನ ಕುಕ್ಕಿಂಗ್ ಟೈಮ್ ಯಾವಾಗಲೂ ಮ್ಯಾಕ್ಸಿಮಮ್ 1 ಅವರಲ್ಲಿ ತಿಂಡಿ ಅಡುಗೆ 2 ಮುಗಿಸಿರಬೇಕು. ತಿಂಡಿ ಅಡುಗೆ 2 ಮುಗಿಸಿ ಸ್ವಲ್ಪ ಶೆಲ್ಫೆಲ್ಲ ಕ್ಲೀನ್ ಮಾಡಿರ್ತೀನಿ. ಒಂದು 5 ನಿಮಿಷದಲ್ಲಿ ಪಾತ್ರೆ ತೊಳೆದಾಕ್ತೀನಿ. 8ರಿಂದ 8:05ವರೆಗೂ ಪಾತ್ರೆ ತೊಳೆಯೋದು. ಆಮೇಲೆ ಪ್ಯಾಕಿಂಗ್ ಮಾಡ್ಕೋತೀನಿ. ಬಾಕ್ಸ್ ಪ್ಯಾಕಿಂಗ್ ಮಾಡೋದು, ಫಸ್ಟ್ ಬ್ರೇಕಿಗೇನು, ಸೆಕೆಂಡ್ ಬ್ರೇಕಿಗೇನು, ಅಂದರೆ ಫಸ್ಟ್ ಶಾರ್ಟ್ ಬ್ರೇಕ್ ಇರುತ್ತೆ, ಸೆಕೆಂಡ್ ಲಂಚ್ ಬ್ರೇಕ್ ಇರುತ್ತೆ, ಏನೇನು ಅಂತ ಅದನ್ನು ಬರ್ಕೊಂಡಿರ್ತೀನಿ. ಆರೆಂಜ್ ಪ್ಯಾಕ್ ಮಾಡಬೇಕು. ಕೆಲವು ಸತಿ ತಲೆಯಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಆರೆಂಜ್ ಪ್ಯಾಕ್ ಮಾಡಬೇಕು, ಇಲ್ಲಿ ದೋಸೆನೂ ಚಟ್ನಿ ಹಾಕಬೇಕು, ಇಲ್ಲಿ ಆ್ಯಪಲ್ಲು, ಪಾಪ್ಕಾರ್ನು ಏನೋ ಒಂದು ಹೆಲ್ದಿದು ಹಾಕ್ತಾ ಇರ್ತೀನಿ. ಕೆಲವು ಸತಿ ಬ್ರೌನೀಸು, ಕೆಲವು ಸತಿ ಒಂದು ತಿಂಗಳಲ್ಲಿ 3-4 ದಿನ ಅಷ್ಟೇ ಜಂಕ್ ಫುಡ್ಡು. ಮ್ಯಾಕ್ಸಿಮಮ್ ತರಕಾರಿ, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಮಖಾನ ಇಂಥವೇ ಹಾಕ್ತಾಯಿರ್ತೀನಿ ಫಸ್ಟ್ ಬ್ರೇಕಿಗೆ. ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೋತೀನಿ. ನ್ಯಾಪ್ಕಿನ್ ಮರಿಬಾರ್ದು, ವಾಟರ್ ಬಾಟ್ಲ್ ಮರಿಬಾರ್ದು ಅಂತ ಅದನ್ನು ಬರ್ಕೊಂಡಿರ್ತೀನಿ. ಸೊ ಇದನ್ನೆಲ್ಲ ಈ ಥರ ಶೀಟ್ನ ನಾನು ಹಾಕ್ತಾಯಿದ್ರೆ ತಲೆಯಲ್ಲಿ ಟಿಕ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲ ಆಯಿತು, ಇದಾಯಿತು, ಇದು ಮಾಡಬೇಕು, ಸರಿ ಈಗ ನ್ಯಾಪ್ಕಿನ್ ಇದೆ ಅಂದರೆ ಈ ಟೈಮಲ್ಲಿ ಇಲ್ಲೆಲ್ಲ ಏನೋ ಕೆಲಸ ಮಾಡ್ತಿರ್ತೀನಲ್ವ, ನ್ಯಾಪ್ಕಿನ್ ಹೊಸದಾಗಿದೆಯಾ, ಅದು ವಾಶ್ ಆಗಿದೆಯಾ ಅದನ್ನು ಚೆಕ್ ಮಾಡ್ತಾ ಇರ್ತೀನಿ. ಸೈಮಲ್ಟೇನಿಯಸ್ಲಾಗಿ ಹಂಗೆ ಮಾಡ್ತಾಯಿರ್ತೀನಿ. ಆಮೇಲೆ ಇಲ್ಲಿ ನಂದು ಸಲಾಡ್ ಕಟ್ಟಾಗಿದೆಯಾ, ಇಲ್ಲೇ ಒಂದು ಟೈಮ್ ತೊಗೊಂಡು ಇಲ್ಲಿ ಸ್ವಲ್ಪ ಸಲಾಡ್ನೆಲ್ಲ ಕಟ್ ಮಾಡ್ಕೊತೀನಿ. 3-4 ಗ್ಲಾಸ್ ನೀರು ಕುಡಿತೀನಿ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ನಾನೊಂದು 3-4 ಗ್ಲಾಸ್ ಅಂದರೆ 1 ಲೀಟ್ರಷ್ಟು ನೀರನ್ನ ಮುಗಿಸಿರಬೇಕು. ಆ ರೀತಿ ಇಲ್ಲಿ ಪ್ಲ್ಯಾನ್ ಮಾಡ್ಕೊತೀನಿ. ಸೊ ಮಾರ್ನಿಂಗ್ ರೊಟೀನ್ ಹಿಂಗೆ ಆಗ್ತಿರುತ್ತೆ ಮ್ಯಾಕ್ಸಿಮಮ್ ಹಿಂಗೇ. ಸಂಡೇ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ, ಒಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲನೂ ಅಷ್ಟೇ. ಈ ಸ್ಟಡೀಸು ಅದೆಲ್ಲ ನಾರ್ಮಲ್ ಇರುತ್ತೆ, ರಂಗೋಲಿನೂ ನಾರ್ಮಲ್ಲು, ಕುಕ್ಕಿಂಗು ಇದೆಲ್ಲ ನಾರ್ಮಲ್ಲು. ನಾನು ಸಂಡೇನೂ ಏನೋ ಸಂಡೇ ಅಲ್ವಾ ರೆಸ್ಟ್ ತೊಗೊಳ್ಳೋಣ ಅಂತ ಏನೂ ಇಲ್ಲ. ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ನಾನು ಬೆಳಗ್ಗೆನೇ ಅಡುಗೆ ಮಾಡಿ 2 ಹೊತ್ತಿಗೂ ಇಟ್ಬಿಟ್ಟಿರ್ತೀನಿ. ಆವತ್ತು ನಾನು ತುಂಬ ಸ್ಟಡೀಸ್ ಮಾಡ್ತೀನಿ, ಮಕ್ಕಳಿಗೆ ತುಂಬ ಓದಿಸ್ತೀನಿ. ಮತ್ತು ವೀಕ್ಲಿ ಕ್ಲೀನಿಂಗ್ ಅಂತ ಇರುತ್ತೆ, ಅದನ್ನು ತೋರಿಸ್ತೀನಿ ನಾನು ಏನೇನು ಮಾಡ್ಕೊಳ್ತೀನಿ ಅಂತ. ಸ್ಯಾಟರ್ಡೇನೇ, ಈಗ ಸಂಡೇ ಬರುತ್ತೆ ಅಂದರೆ ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇಟ್ಕೊಂಡಿರ್ತೀನಿ. ಪ್ರತಿ ವೀಕು ಮಾಡ್ತೀನಿ ಅಂತಲ್ಲ. ಕೆಲವು ಸತಿ ನಮಗೆ ವ್ಯಾಲ್ಯೂಯೇಷನ್ ವರ್ಕ್ ಬರುತ್ತೆ, ಕ್ವೆಶ್ಚನ್ ಪೇಪರ್ ಮಾಡಬೇಕಾಗತ್ತೆ. ಆಗ ಒಂದು 4-5 ಅವರ್ಸ್ ಕ್ವೆಶ್ಚನ್ ಪೇಪರ್ ಮಾಡೋದೇ ಆಗೋಗುತ್ತೆ. ಕೆಲವು ಸತಿ ಮಂಡೆಯಿಂದ ಮಕ್ಕಳ ಟೆಸ್ಟ್ ಇರುತ್ತೆ, ಅಲ್ಲಿ ಒಂದು 8-10 ಅವರ್ಸ್ ಮಕ್ಕಳಿಗೆ ಆಗೋಗುತ್ತೆ. ಇಲ್ಲಿ ಹೆಂಗಾಗೋಗುತ್ತೆ ಅಂದರೆ 7 ಗಂಟೆಗೆ ಅಡುಗೆ ಮಾಡಿ ಇಟ್ಬಿಟ್ರೆ ಏನೂ ಮಾಡಲ್ಲ, ನಾನು ಮಕ್ಕಳನ್ನ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಆಗ ಸ್ವಲ್ಪ ಬ್ರೇಕಲ್ಲಿ ಅದು ಇದು ಕೆಲಸ ಮಾಡ್ಕೋತೀನಿ. ಸೊ ಆ ರೀತಿ ಹಿಂಗೆ ಇರುತ್ತೆ, ಫಿಕ್ಸ್ಡು ಅಂತ ಹೇಳಕ್ಕೆ ಬರಲ್ಲ. ಮಕ್ಕಳ ಎಜುಕೇಷನ್ ಮೇಲೆ ಡಿಪೆಂಡು, ನನ್ನ ವರ್ಕ್ ಮೇಲೆ ಡಿಪೆಂಡು, ನನ್ನ ಹೆಲ್ತ್ ಮೇಲೂ ಡಿಪೆಂಡು. ಕೆಲವು ಸತಿ ಪೀರಿಯಡ್ಸು ಅದು ಇದು ಆಗಿದಾಗ ಇಷ್ಟೊಂದೆಲ್ಲ ನಾನು ಮಾಡ್ಕೊಳಕ್ಕೆ ಹೋಗಲ್ಲ, ವಾಕಿಂಗ್ ಹೋಗಲ್ಲ. ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ವಾಕಿಂಗ್ ಹೋಗಲ್ಲ, ನನ್ನ ಕೈಲಿ ಆಗಲ್ಲ ಆ ಟೈಮಲ್ಲಿ. ಆಮೇಲೆ ಆದಷ್ಟು ರಂಗೋಲಿ ಹಾಕೋದು ಅಂತೂ ನಿಲ್ಲಿಸಲ್ಲ, ಚಿಕ್ಕ ರಂಗೋಲಿ ಹಾಕ್ತೀನಿ ಆ ಟೈಮಲ್ಲಿ. ಆಮೇಲೆ ಸ್ವಲ್ಪ ಲೈಟಾಗಿ ಮಾಡ್ಕೋತಾ ಇರ್ತೀನಿ. ಇವನ್ನೇ ನಾರ್ಮಲ್ಲು ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ ಕಾಮನ್ ಆಗ್ತಾನೆ ಇರುತ್ತೆ, ಇದೆಲ್ಲ ಮಾಡಲೇಬೇಕಾಗುತ್ತೆ. ಬಟ್ ಸ್ವಲ್ಪ ಲೈಟಾಗಿ ಮಾಡ್ಕೋತಾ ಇರ್ತೀನಿ. ಆಮೇಲೆ ನಾನು ಇಲ್ಲಿ ಕುಕ್ಕಿಂಗ್ ಪ್ಲ್ಯಾನ್ ಮಾಡೋದು ಅಷ್ಟೇ. ನಾನು ತುಂಬ ಚೆನ್ನಾಗಿದ್ದೀನಿ ಅಂದರೆ ಒಳ್ಳೆ ಫುಡ್ನ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಪಲ್ಯಗಳು ಮಾಡೋದು, ಸಾಂಬಾರು ಮಾಡೋದು, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತೀನಿ. ಏನಾದರೂ ಹೆಲ್ತ್ ಈ ಥರ ಮಂತ್ಲಿ ಪ್ರಾಬ್ಲಮ್ ಬಂತು ಅಂದರೆ ಆಗ ರೈಸ್ ಐಟಮ್ಸು, ನಮ್ಮ ಮನೇಲಿ ರೈಸ್ ಐಟಮ್ಸ್ ತುಂಬ ಜಾಸ್ತಿ. ನಿಮ್ಗೆ ಆಲ್ರೆಡಿ ನನ್ನ ವ್ಲಾಗ್ಸ್ನ ನೋಡಿ ಗೊತ್ತಾಗಿರುತ್ತೆ, ಯಾಕೆಂದರೆ ಮಕ್ಕಳಿಗೆ ಬಾಕ್ಸಿಗೆ ರೈಸ್ ಐಟಮ್ಸ್ ಚೆನ್ನಾಗಿ ಇಷ್ಟ ಆಗುತ್ತೆ. ಸ್ಪೂನಲ್ಲಿ ಎತ್ಕೊಂಡು ತಿಂದ್ಬಿಡ್ಬೋದು ಆರಾಮಾಗಿ, ಕಂಫರ್ಟಬಲ್ಲು ಅಂತ. ಈ ದೋಸೆ, ಇಡ್ಲಿ ಅದೆಲ್ಲ ಹಾಕ್ಬಿಟ್ರೆ ಕೈಯೆಲ್ಲ ಮಾಡ್ಕೋಬೇಕು. ಎಸ್ಪೆಷಲಿ ನನ್ನ ಚಿಕ್ಕವಳಿಗೆ ಕಷ್ಟ. ಚಿಕ್ಕವಳು, ದೊಡ್ಡವಳು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾಳೆ, ಚಿಕ್ಕವಳು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅವಳ ಪ್ರಕಾರ. ಆಮೇಲೆ ದೊಡ್ಡವಳಿಗೆ ರೈಸ್ ಐಟಮ್ ಇಷ್ಟ. ಸೊ ಈ ರೀತಿ ಅಂದರೆ ಒಬ್ಬೊಬ್ಬರದು ಮನೆಯಲ್ಲಿ ಒಂದೊಂದು ಥರ ಇದಿರುತ್ತೆ ಅಲ್ವಾ. ಸೊ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನೆಕ್ಸ್ಟು ಇಲ್ಲಿ ನಾನು ರೆಡಿ ಆಗೋದು 10 ನಿಮಿಷ ಆಯಿತಾ. 8:05 ನೀವು ಏನಾನ ಆಗಲಿ 8:05 8:15 ಅಷ್ಟೊತ್ತಿಗೆ ನಾನಿಲ್ಲಿ ರೆಡಿಯಾಗಿರಬೇಕು. ಅಲ್ಲಿ ನಮ್ಮ ಹಸ್ಬೆಂಡು ಮಕ್ಕಳನ್ನೆಲ್ಲ ಎಬ್ಬಿಸಿ
ಆಮೇಲೆ ದೊಡ್ಡವಳು ರೆಡಿ ಆಗಿ ಹೋಗ್ತಾಳೆ. ದೊಡ್ಡವಳು ಚಿಕ್ಕವಳನ್ನು ಈ ನಡುವೆ ಈಗ 15 ಡೇಸಿಂದ ದೊಡ್ಡವಳು ಚಿಕ್ಕವಳನ್ನು ರೆಡಿ ಮಾಡ್ತಿದ್ದಾಳೆ. ಆ ರೀತಿ ಇಬ್ಬರು ರೆಡಿ ಆಗಿಬಿಡ್ತಾರೆ. ಫೈನಲಿ ಒಂದು 7:50 ಅಷ್ಟೊತ್ತಿಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಬಿಡ್ತೀನಿ. ಆಮೇಲೆ ಅವ್ರು ತಿಂದ್ಕೊಂಡು 8:15 ಅಷ್ಟಕ್ಕೆ ಹೊರಗಡೆ ನಿಂತಿರ್ತಾರೆ. 3 ಜನನು ಒಂದೇ ಗಾಡೀಲಿ ಹೋಗೋದು. ಏಕೆಂದರೆ ಒಂದೇ ಸ್ಕೂಲ್ ಬಿಲ್ಡಿಂಗು. ನಂದು ಕಾಲೇಜು, ಅವ್ರದ್ದು ಸ್ಕೂಲ್ ಅಷ್ಟೇ. ಆಯಿತಾ? ಇಲ್ಲಿವರೆಗೂ ಆಯಿತಾ? ನೆಕ್ಸ್ಟು ಮನೆಗೆ ಬಂದಿದ್ದ ತಕ್ಷಣ ಏನು ಮಾಡ್ತೀನಿ ಅಂದರೆ, ಏನು ಒಂದು 3:45ಕ್ಕೆ ಬರ್ತೀನಿ ಅಂತ ತಿಳ್ಕೊಳ್ಳಿ. 3:45ಇಂದ 4:05ವರೆಗೂ ಏನೂ ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ. ಏನಾದರೂ ಮೊಬೈಲ್ಗೆ ಅಂದರೆ ಕಾಲೇಜಲ್ಲೂ ಅಷ್ಟೊಂದು ಮೊಬೈಲೆಲ್ಲ ಯೂಸ್ ಮಾಡಿರಲ್ಲ. ಅದಕ್ಕೇ ಮೆಸೇಜಸ್ಗೆ ಏನಾದ್ರು ರಿಪ್ಲೈ ಮಾಡಬೇಕು, ನಿಮ್ಮ ಕಮೆಂಟ್ಸ್ ನೋಡೋವಂಥದ್ದು, ಈ ಥರ ಏನಾದರೂ ಒಂದು ವರ್ಕ್ ಇದ್ದರೆ ಈ ಟೈಮಲ್ಲಿ ಮಾಡ್ತೀನಿ. ಯಾಕೆಂದರೆ ಇಲ್ಲೆಲ್ಲ ಸಾಕಾಗಿ ಬಂದಿರ್ತಾರೆ. ಆಮೇಲೆ ಸ್ಕೂಲ್ ವರ್ಕೂ ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಯಾವ ಕ್ಲಾಸಿಗೆ ಏನು ಮಾಡ್ಕೋಬೇಕು, ಏನಾದರೂ ವ್ಯಾಲ್ಯೂಯೇಷನ್ ವರ್ಕ್ ಇದೆ, ಇಲ್ಲೆಲ್ಲ ಸ್ಕೂಲ್ ವರ್ಕ್ಸ್ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇದು ಪ್ರೊಫೆಷ್ನಲ್ದಲ್ವ, ನಾನು ಏನು ಬರ್ತಿಲ್ಲ ಅದಕ್ಕೇ. ನೆಕ್ಸ್ಟ್ ಇಲ್ಲಿ ರೆಸ್ಟ್ ತೊಗೋತೀನಲ್ವ, ಇಲ್ಲಿ ಸ್ವಲ್ಪ ನೀರು ಕುಡಿತಾ ಇರ್ತೀನಿ, ಮಕ್ಕಳ ಜೊತೆ ಕೂತ್ಕೊಂಡಿರ್ತೀನಿ, ಹಂಗೆ ಅತ್ತೆ ಜೊತೆ ಏನಾದ್ರು ಮಾತಾಡ್ತಿರ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ರೆಸ್ಟ್ ಬೇಕು ನಮಗೆ. ಒಂದು 20 ನಿಮಿಷ 25 ನಿಮಿಷ ನಮಗೆ ರೆಸ್ಟ್ ಬೇಕು ಅಂತ ಇಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಕೆಲವು ಸತಿ ನಮ್ಮ ಅತ್ತೆ ಗುಡಿಸಿರ್ತಾರೆ ಹೊರಗಡೆ, ಇಲ್ಲ ಅಂದರೆ ಅವ್ರು ಗುಡಿಸಿಲ್ಲ ಅಂದರೆ ನಾನು ಗುಡಿಸಿರ್ತೀನಿ. ಮತ್ತು ಒಳಗಡೆ ಗುಡಿಸ್ಬಿಡ್ತೀನಿ. ಇದಿಷ್ಟು ಆಯಿತು, ಸಂಜೆವರೆಗೂ ಆಯಿತು. ನೆಕ್ಸ್ಟ್ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ, ಒಂದಿನ ಟಾಯ್ಲೆಟು, ಒಂದಿನ ಬಾತ್ರೂಮು, ಈ ರೀತಿ ವಾಶ್ ಮಾಡ್ಕೊಂಬಿಡ್ತೀನಿ. ಮತ್ತು ನನಗೆ ಬಂದಿದ ತಕ್ಷಣ ಸ್ನಾನ ಮಾಡಲೇಬೇಕು. ಏಕೆಂದರೆ ಇಷ್ಟು ಮಾಡಿ ಇಲ್ಲಿನೂ 8 ಅವರ್ಸ್ ಮಾಡಿ ಬಾಡಿ ನನಗೇನೋ ಸ್ಟ್ರೈನ್ ಅಂತ ಅನಿಸ್ತಾ ಇರುತ್ತೆ. ಅದೇನೋ ಅಭ್ಯಾಸ ಆಗೋಗಿದೆ ನನಗೆ. ಮನೆಗೆ ಬಂದಿದ ತಕ್ಷಣ ನಾನು ಫ್ರೆಶ್ ಹೌಸ್ ವೈಫ್ ಆಗಿಬಿಡ್ಬೇಕು. ಅದೊಂಥರ ಟ್ರಾನ್ಸಿಷನ್ ಸ್ಟೇಟ್ ಥರ. ಇದಿಷ್ಟೂ ನಾವು ವರ್ಕಿಂಗು ಥರನೇ ಆಡ್ತಾ ಇರ್ತೀವಿ. ಇಲ್ಲಿ ಒಂಥರ ಟ್ರಾನ್ಸಿಷನ್ ಮೋಡ್ ಥರ ಬಟನ್ ಆನ್ ಆಗಿರುತ್ತೆ. ಇಲ್ಲಿಗೆ ಬಂದಿದ ತಕ್ಷಣ ನಾನು ಸ್ನಾನ ಮಾಡಿದ ತಕ್ಷಣ ಒಂಥರ ರಿಫ್ರೆಶಿಂಗ್ ಆಗುತ್ತೆ. ನಾನು ಆ್ಯಸ್ ಎ ಮದರ್, ಆ್ಯಸ್ ಎ ಹೌಸ್ ವೈಫ್ ನಾನು ಬಿಹೇವ್ ಮಾಡ್ತೀನಿ. ಅಂದರೆ ಅವೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ. ಸ್ಕೂಲ್ ವರ್ಕ್ ಎಲ್ಲ ಸ್ವಲ್ಪ ಮಾಡ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ನನ್ನ ಥಿಂಕಿಂಗ್ ವೈಸ್ ಎಲ್ಲ ಮನೆ ಬಗ್ಗೆ ತುಂಬ ಥಿಂಕಿಂಗ್ ಮಾಡ್ತಿರ್ತೀನಿ. ಹೆಂಗೆ ನಾಳೆ ಅದು ಏನು, ಮಕ್ಕಳಿಗೆ ಏನು ಓದಿಸ್ಬೇಕು, ಇದೆಲ್ಲ ಈಗ ನನ್ನ ಕೈ ಒಂಥರ ಸ್ನಾನ ಮಾಡಿದ ತಕ್ಷಣ ಒಂಥರ ರಿಫ್ರೆಶ್ ಅನಿಸುತ್ತೆ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟು ವಾಕಿಂಗ್ ಹೊರ್ಟೋಗ್ತೀನಿ. ಇಲ್ಲಿ ಒಂದು 4:45ಇಂದ 5:15ವರೆಗೂ, 5:45ವರೆಗೂ ವಾಕಿಂಗು. ಇಲ್ಲಾಂದರೆ ಒಂದು 40 ನಿಮಿಷ ಮಿನಿಮಮ್ ಅಷ್ಟು ಮಾಡೇ ಮಾಡ್ತೀನಿ. ಏನಾದ್ರು ಫೋನ್ಗಳು ಅದು ಇದು ಏನಾದ್ರು ಇದ್ದರೆ ಬ್ಲೂಟೂತ್ ಮಾತಾಡ್ಕೊತ ಫ್ಯಾಮಿಲಿಗೂ ಟೈಮ್ ಕೊಡ್ತೀನಿ. ಈ ಟೈಮಲ್ಲಿ ಫ್ಯಾಮಿಲಿಗೂ ಟೈಮ್ ಕೊಡೋದು, ಹಾಗೆ ಮಾತಾಡ್ಕೊತ ವಾಕಿಂಗ್ ಮಾಡುವಂಥದ್ದು ಅದೆಲ್ಲ ಮಾಡ್ತೀನಿ. ಆಮೇಲೆ ಬಂದಿದ್ದ ತಕ್ಷಣ ಹಸ್ಬೆಂಡ್ಗೆ, ಅತ್ತೆಗೆಲ್ಲ ಕಾಫಿ ಮಾಡಿಕೊಡ್ತೀನಿ. ಆಯಿತಾ? ಮತ್ತು ಇಲ್ಲಿಂದನೇ ಸ್ಟಾರ್ಟು. ನಾನು ಯಾವಾಗಲೂ ಡೆಡ್ಲೈನ್ ಇಟ್ಟಿರ್ತೀನಿ. ನೀವು ಏನೇ ಆದರೂ ಕೂಡ 6 ಗಂಟೆವರೆಗೂ ರೆಸ್ಟ್ ತೊಗೊಳ್ಳಿ ಅಂತ ನನ್ನ ಮಕ್ಕಳಿಗೆ. 3:45 6 ಗಂಟೆವರೆಗೂ ಏನೂ ಅವ್ರಿಗೂ ಸ್ಕೂಲಲ್ಲಿ ಸ್ವಲ್ಪ ಸಾಕಾಗಿರುತ್ತೆ, ಬ್ರೇಕ್ ಬೇಕಾಗುತ್ತೆ. ಸೊ 6 ಗಂಟೆವರೆಗೂ ನಾನು ಏನೂ ಮುಟ್ಟಲ್ಲ. ನಾರ್ಮಲ್ ಡೇಸಲ್ಲಿ ಎಕ್ಸಾಮು ಅದೆಲ್ಲ ಇದ್ದರೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ. 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 9:30ವರೆಗೂ ಓದಿಸ್ತಾನೆ ಇರ್ತೀನಿ ನಾನು. ಆಗಾಗ 5 ಮಿನಿಟ್ಸು 10 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ, ಏನಾದ್ರು ತಿನ್ನೋಕ್ಕೆ ಕೊಡ್ತೀನಿ, ಆ ಥರ ಎಲ್ಲ ಆಗ್ತಿರುತ್ತೆ. ಬಟ್ ಕೆಲವು ಸತಿ ಈ ಕಾಫಿ ಟೈಮಲ್ಲಿ ಊಟನೇ ಮಾಡಿಬಿಡ್ತೀವಿ. ಕಾಫಿ ಒಂದು 4:15ಗೆ ಮಾಡ್ಕೊಂಬಿಟ್ಟು, ಯಾಕೆಂದರೆ ನಮ್ಮ ಹಸ್ಬೆಂಡ್ ಏನಾದರೂ ಶಿಫ್ಟ್ ಇದ್ದರೆ 6 ಗಂಟೆಗೆ ಊಟಕ್ಕೆ ಬಂದುಬಿಡ್ತಾರೆ. ಆ ಟೈಮಲ್ಲೇ ಊಟ ಮಾಡಿಬಿಡ್ತೀವಿ. ಆ ಟೈಮಲ್ಲಿ ಮುದ್ದೆನೂ ಮಾಡಿಬಿಟ್ಟಿರ್ತೀನಿ. ಎಲ್ಲ 5 ಜನನೂ ತಿಂದುಬಿಡ್ತೀವಿ. 7 ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿದೋಗಿರುತ್ತೆ. ಆ ರೀತಿ ಪ್ಲ್ಯಾನ್ ಮಾಡ್ಕೋತೀವಿ. ಇಲ್ಲ ಅಂದರೆ ಕೆಲವು ಸತಿ 8:00ವರೆಗೂ ತಿನ್ನೋದಿದೆ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಕಂಡೀಷನ್ಸ್ ಈ ಥರನೇ ಇರುತ್ತೆ. ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆದು ಇಟ್ಬಿಡೋದು. ಆಮೇಲೆ ಡೈಲಿ ನನಗೇನು ಅಭ್ಯಾಸ ಅಂದರೆ, ಕಿಚನಲ್ಲಿ ಯಾವ್ದಾನ 2-3 ಬಾಕ್ಸ್ಗಳನ್ನ ಖಾಲಿ ಮಾಡಿ ಅದನ್ನು ನೀಟಾಗಿ ವಾಶ್ ಮಾಡ್ತೀನಿ. ಯಾವಾಗ್ಲೂ ಅಷ್ಟೇ. ದೊಡ್ಡದಾದರೆ 1 ಬಾಕ್ಸು, ನಂಗೆ ಮೂಡಿಲ್ವಾ ಚಿಕ್ಕದು ಒಂದೇ ಒಂದು ಬಾಕ್ಸ್ ವಾಶ್ ಮಾಡ್ತೀನಿ. ಈಗ ಕಡಲೆ ಬೀಜದ್ದು ಖಾಲಿ ಆಗಿಲ್ಲ ಅಂದ್ರೂ ಒಂದು ಕವರ್ಗೆ ಹಾಕ್ಬಿಟ್ಟು ಅಥವಾ ಒಂದು ಬೌಲ್ಗೆ ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಅದನ್ನು ಆ ಬಾಕ್ಸ್ನ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ. ರಾತ್ರಿ ಡ್ರೈಯಿಂಗ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ನಾನು ಇದು ಯಾವಾಗಲೂ ಏನಕ್ಕೆ ಮಾಡ್ತೀನಿ ಅಂದರೆ, ಒಂದೇ ದಿನ ಹಬ್ಬ ಬಂದಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಇದೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಯಾವಾಗಲೂ ಡೈಲಿ 2-3 ಸ್ಮಾಲ್ ಬಾಕ್ಸು, ಇಲ್ಲ ಒಂದು ದೊಡ್ಡ ಬಾಕ್ಸು. ಈಗ ರಾಗಿ ಹಸಿಟ್ಟೆಲ್ಲ ಹಿಂಗೆ ಮಾಡ್ತೀನಿ ಅಂದರೆ, ಖಾಲಿ ಆಗಿದ ತಕ್ಷಣ ವಾಶ್ ಮಾಡ್ತೀನಿ. ಅಕ್ಕಿದೇನಾದರೂ ಇರ್ಬೋದು, ಇಂಥವೆಲ್ಲ ಹಿಂಗೆ ಮಾಡ್ತೀನಿ ಅಂದರೆ ಖಾಲಿ ಆದಾಗ ಮಾಡ್ತೀನಿ. ಕೆಲವೆಲ್ಲ ಚಿಕ್ಕದು, ಈಗ ಕಡಲೆ ಬೀಜದ್ದು ಮತ್ತು ಅವಲಕ್ಕಿದು, ಉದ್ದಿನಬೇಳೆದು ಒಂದು 2-3 ಬಾಕ್ಸ್ಗಳು ಖಾಲಿ ಆಗದೇ ಇದ್ದರೂ ಕೂಡ ಅದನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿ ಡ್ರೈ ಹಾಕ್ಬಿಟ್ರಂತೂ ಬೆಳಗ್ಗೆ ಅಷ್ಟೊತ್ತಿಗೆ ಡ್ರೈ ಆಗಿರುತ್ತೆ. ಮತ್ತು ರೀಫಿಲ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟು ಹಿಂಗೆ ನನ್ನ ಸ್ಟಡೀಸು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತೀನಿ ಇಲ್ಲಿ.
ಏನಾದರೂ ಪ್ರಿಪ್ರೇಷನ್ ಇದ್ದರೆ. ಇಲ್ಲಿ ಆದಷ್ಟು ಕಡಿಮೆನೇ, ನನ್ನ ಬೆಳಗ್ಗೆ ಹೊತ್ತೇ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೈಟು ಮಕ್ಕಳಿಗೆ ಟೈಮ್ ಕೊಡೋದು ಅಂತ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಡೇಗೆ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೋಬೇಕಾ, ಏನಾದ್ರು ಬಟಾಣಿ ಬಿಡಿಸ್ಕೋಬೇಕಾ, ಏನಾದರೂ ಬಟಾಣಿ ನೆನೆಸ್ಬೇಕಾ, ಆಮೇಲೆ ಕಾಯಿ ಏನಾದರೂ ಹೊಡ್ಕೋಬೇಕಾ, ಈ ಥರದ್ದೆಲ್ಲ ಏನಾದರೂ ಒಂದು ಥಿಂಕ್ ಮಾಡ್ತಾ ಇರ್ತೀನಿ. ಅದ್ರ ಪ್ರಕಾರ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಲಾಸ್ಟು ಸ್ಕಿನ್ ಕೇರ್ ಏನು ಮಾಡ್ತೀನಿ ಅಂದರೆ, ಯಾವಾಗಲೂ ಮಲ್ಗೋಕ್ಕೆ ಮೊದಲು ಮುಖ ತೊಳ್ಕೊತೀನಿ, ಆಯಿತಾ. ಆಮೇಲೆ ಬ್ರಷ್ ಮಾಡೋದು ಕಂಪಲ್ಸರಿ ಮಾಡೇ ಮಾಡ್ತೀನಿ. ಆಮೇಲೆ ಲಿಪ್ ಗಾರ್ಡ್ ಅಂಟಿಸ್ಕೊಂಡು, ಈಗ ಚಳಿಗಾಲದಾಗ ಆಗಿರೋದ್ರಿಂದ ಸ್ವಲ್ಪ ಫೇಸ್ಗೆ ಮತ್ತು ಕೈ ಕಾಲುಗಳಿಗೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಮಲ್ಕೋತೀನಿ. ಸ್ಕಿನ್ನು ತುಂಬ ಸಾಫ್ಟ್ ಅನಿಸುತ್ತೆ. ನೀವು ನೋಡಿ, ಎಲ್ಲೂ ಡ್ರೈ ಅಂತ ಅನಿಸಲ್ಲ, ತುಂಬ ಮಾಯ್ಶ್ಚರ್ ಇದ್ದಂಗೆ. ನೋಡಿ, ಈಗಲೂ ಸ್ವಲ್ಪ ಹಚ್ಚಿದ್ದೀನಿ, ಶೈನಿಂಗ್ ಕಾಣ್ತಿದೆ ಅಲ್ವಾ, ಈಗಲೂ ಹಚ್ಚಿರ್ತೀನಿ ನಾನು. ಸೊ ಅದಕ್ಕೇ ಯಾವಾಗಲೂ ಸ್ಕಿನ್ನಲ್ಲಿ ಮಾಯ್ಶ್ಚರ್ ರಿಟೇನ್ ಇರಬೇಕು, ಸ್ಕಿನ್ ಡ್ರೈ ಆಗಿರಬಾರ್ದು. ಆ ರೀತಿ ಇದೆಲ್ಲ ಮಾಡ್ಕೋತೀನಿ. ಸೊ ಇಲ್ಲಿ ಕೆಲವು ಸತಿ ಎಕ್ಸ್ಟೆಂಡ್ ಆಗುತ್ತೆ ಫ್ರೆಂಡ್ಸ್, ಈ ಥರನೇ 90% ಹಿಂಗೆ ಇರುತ್ತೆ. ಇಲ್ಲಿ ಸ್ಕಿನ್ ಕೇರ್ ಮಾಡೋಕ್ಕಿಂತ ಮೊದಲು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾನು ಕೆಲವು ಸತಿ 1 ಗಂಟೆ 2 ಗಂಟೆ ಡಿಪೆಂಡ್ಸ್, ಅದೆಲ್ಲ ಪ್ರಿಪ್ರೇಷನ್ ಆಗ್ತಾ ಇರುತ್ತೆ. ಅದೆಲ್ಲ ಕಾಮನ್ ಆಗೋಗಿದೆ ನಮಗೆ, ಏಕೆಂದರೆ ಲೈಫ್ ರೊಟೀನ್ ಹಾಗಿದೆ. ನಾವೇನೋ ರಿಲ್ಯಾಕ್ಸ್ಡಾಗಿ ನನಗಿರೋಕ್ಕೂ ಇಷ್ಟ ಇಲ್ಲ, ನನಗೆ ಫುಲ್ಲು ಟೈಟ್ ವರ್ಕ್ ಇರಬೇಕು. ನೀವು ಹೆಂಗೆ 5 ನಿಮಿಷಕ್ಕೂ ಕೆಲಸ ಮಾಡ್ತೀರಾ ಅಂದರೆ ನನಗದಿಷ್ಟ. ನೀವು ಯಾವುದು ಇಷ್ಟಪಟ್ಟು ಮಾಡ್ತೀರಾ ಅದು ಕಷ್ಟ ಅಂತ ಅನಿಸೋದೇ ಇಲ್ಲ ನಿಮಗೆ. ನಾನು ಕುತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಅತ್ತೆ ಸುಮ್ಮನೆ ಹೇಳ್ತಾ ಇರ್ತಾರೆ, ನೀನು ಬಾ ಕೂತ್ಕೊ 1 ನಿಮಿಷ ಹಂಗೆ ಹಿಂಗೆ ಅಂತ, ಬಂದಿದ ತಕ್ಷಣ ಮಾಡೋಕ್ಕೆ ಹೋಗ್ಬೇಡ ಹಂಗೆ. ಬಟ್ ನಮ್ಗೆ ಏನು ಅನಿಸುತ್ತೆ ಅಂದರೆ ಮಾಡ್ಬಿಡ್ಬೇಕು, ಹಂಗೆ ಕೆಲಸ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಬಟ್ ನನಗೆ ರೆಸ್ಟೂ ತೊಗೋತೀನಿ ನಾನು. ಏನಾದರೂ ಇಲ್ಲಿ ನನಗೆ ತುಂಬ ಸಾಕಾಗಿದೆ ಅಂದರೆ ನೀವು ನಂಬಲ್ಲ, ಒಂದು ವಾಕಿಂಗ್ ಹೋಗಿ ಬಂದಾದ್ಮೇಲೆ ಮಲ್ಕೊಂಡ್ಬಿಡ್ತೀನಿ ನಾನು. ಒಂದು 20 ನಿಮಿಷ ಮಲಗ್ತೀನಿ. ಒಂಥರ ತುಂಬ ಕ್ಲಾಸಸ್ ಏನಾದರೂ 7-8 ಕ್ಲಾಸ್ ಇದೆ, ಆಮೇಲೆ 7-8 ಕ್ಲಾಸ್ ಇಲ್ಲ, 3-4 ಕ್ಲಾಸ್ ಇದ್ದೆ. ತುಂಬ ಮಕ್ಕಳಿಗೆ ಟ್ರೈನ್ ಮಾಡ್ಕೋಬೇಕು, ಮಾತಾಡ್ತಿರ್ಬೇಕು. ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಮೆಂಟಲ್ ವರ್ಕ್, ಥಿಂಕ್ ಮಾಡ್ತಾ ಇರಬೇಕು. ಆಮೇಲೆ ಏನೇನೋ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಯಾವ್ಯಾವ ಮಾಡಿಸ್ಬೇಕು, ಹೆಂಗೆ ಟ್ರಿಕ್ಸ್ ಯೂಸ್ ಮಾಡಬೇಕು, ಇದೆಲ್ಲ ಏನು ಗೊತ್ತಾ, ಮೆಂಟಲ್ ವರ್ಕ್ ಇವೆಲ್ಲ, ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಳ್ಳೋಂಥ ವರ್ಕು. ಸೊ ಅಂಥವೆಲ್ಲ ಸ್ವಲ್ಪ ಸ್ಟ್ರೇನ್ ಆಯಿತು ಅಂತ ಅನಿಸಿದಾಗ ಈ ಜಾಗದಲ್ಲಿ ಒಂದು 4:15ಗೆ ಮಲ್ಕೊಂಡ್ಬಿಡ್ತೀನಿ, ಬಂದು 4 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ, 4ರಿಂದ 4:15ಗೆ ಮಲ್ಕೊಂಡ್ಬಿಡ್ತೀನಿ. ಸೊ ಆ ರೀತಿ ಒಂದು ಪವರ್ ನ್ಯಾಪ್ ತೊಗೊಂಡ್ರೆ ನೆಕ್ಸ್ಟ್ ಹಾಫು, ಏಕೆಂದರೆ ಇದೂ ಇಂಪಾರ್ಟೆಂಟ್. ನಾವು ಇಷ್ಟೆಲ್ಲ ಕಷ್ಟಪಡ್ತಿರೋದು ಈ ಟೈಮಲ್ಲಿ ಹ್ಯಾಪಿಯಾಗಿರೋಕ್ಕೆ. ಇಲ್ಲಿ ಬರೀ ಸಿಡ್ಕೊಂಡು ಕೋಪ ಮಾಡಿಕೊಂಡು ಇದ್ರದ್ದೆಲ್ಲ ಟೆನ್ಷನ್ನ ಇಲ್ಲಿ ತೋರಿಸ್ಕೊಂಬಳಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಆ ರೀತಿ ಯಾವಾಗಲೂ ಅಷ್ಟೇ, ತುಂಬ ಸ್ಟ್ರೇನ್ ಆಗಿದೆಯಾ, ನೀರು ಕುಡಿದು ಮಲ್ಕೊಂಡ್ಬಿಡ್ತೀನಿ. ಕೆಲವು ಸತಿ ಬಂದಿದ ತಕ್ಷಣವೂ ಮಲ್ಕೊಂಡ್ಬಿಡ್ತೀನಿ. ಇದೆಲ್ಲ ಡಿಪೆಂಡು, ನನಗೆ ಏನಾದರೂ ಪೀರಿಯಡ್ಸ್ ಟೈಮಲ್ಲಿ ಅದೆಲ್ಲ ಬಂದಿದ ತಕ್ಷಣ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಮಲ್ಕೊಂಡ್ಬಿಡೋದೆ. ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಸರಿ, ಹೆಂಗೋ ಒಂದು ಆಲ್ರೈಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಈಸಿ ಅಲ್ಲ, ನಾವು ಪ್ರತಿಯೊಂದು ದಿನವೂ ನಾನೇನೋ ರೋಬೋ ಥರ ಮಾಡ್ತೀನಿ ಇಲ್ಲ. ಬಟ್ ಮೆಜಾರಿಟಿ 90% ನಾನೆಲ್ಲ ಆದಷ್ಟು ನನಗೆ ಕುತ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸ್ವಲ್ಪನಾನ ನಾನು ಚೆನ್ನಾಗಿದ್ದೀನಿ ಅಂದರೆ ನಾನು ಎದ್ದು ಮಾಡ್ತಾ ಇರ್ತೀನಿ. ಆ ರೀತಿ ಆಗ್ತಾ ಇರುತ್ತೆ. ನೆಕ್ಸ್ಟು ವೀಕ್ಲಿ ಏನು ಮಾಡ್ತೀನಿ ಅಂದರೆ ಕಬೋರ್ಡ್ಸ್ ಕ್ಲೀನ್ ಮಾಡೋದು. ಮೇಯ್ನಾಗಿ ಬಟ್ಟೆ ಮಡ್ಚೋದು ನಮ್ಮ ಅತ್ತೆ ನೀಟಾಗಿ ಮಡ್ಚ್ಕೊಟ್ಬಿಡ್ತಾರೆ ನಮಗೆ, ಅದನ್ನು ನೀಟಾಗಿ ಜೋಡಿಸ್ಕೊಳ್ಳೋಂಥದ್ದು, ಇದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೋತೀನಿ. ಡೋರ್ ಮ್ಯಾಟ್ಸು ಏನಾದರೂ ಇದ್ದರೆ ಅದನ್ನು ವಾಶ್ ಮಾಡ್ಕೊಳ್ಳೋಂಥದ್ದು, ಕಬೋರ್ಡ್ ಮತ್ತೆ ಬರ್ತಿದ್ದೀನಿ, ಮಕ್ಕಳದು ಅದು ಇದು ಎಲ್ಲ ಇದು ಮಾಡ್ತೀನಿ. ನೆಕ್ಸ್ಟು ಡಸ್ಟಿಂಗು, ಮೇಯ್ನ್ಲಿ ಫ್ಯಾನು ಮತ್ತು ಮೂಲೆ ಜೇಡ ಅದು ಇದು ಎಲ್ಲ ಇರುತ್ತಲ್ಲ, ಕಸ ಗುಡಿಸ್ಬೇಕಾದ್ರೆ ಸ್ವಲ್ಪ ಮಾಡಿರ್ತೀವಿ. ಬಟ್ ಆದರೂ ಡೀಪ್ ಡಸ್ಟಿಂಗ್ ಎಲ್ಲ ಮಾಡಬೇಕು ಅಂದರೆ ವೀಕ್ಲಿ ಸಂಡೇಸು, ಇಲ್ಲಾಂದರೆ ನಮ್ಮ ಹಸ್ಬೆಂಡು ಈಗ ಒಂದು 5 ತಿಂಗಳು ಮುಟ್ಟಂಗಿಲ್ಲ ಅವ್ರನ್ನ. ಅಲ್ಲಿ ಮನೆ ಕನ್ಸ್ಟ್ರಕ್ಷನಲ್ಲಿ ಬ್ಯುಸಿಯಾಗಿರ್ತಾರೆ, ಇಲ್ಲಾಂದರೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಅವರು. ಇಲ್ಲಾಂದರೆ ಇದು ಆದಷ್ಟು ಮಾಡ್ಕೊಳ್ಬಿಡೋದು. ಮಂತ್ಲಿ ಏನು ಮಾಡ್ತೀನಿ ಅಂದರೆ ಕಿಚನ್ ಡೀಪ್ ಕ್ಲೀನಿಂಗು, ಏನಾದರೂ ಸ್ಟವ್ ಅದು ಇದು ಏನಾದರೂ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಇದನ್ನೆಲ್ಲ ನೋಡ್ಕೋತೀವಿ. ರೂಮೂ ಅಷ್ಟೇ, ಏನಾದ್ರು ರೀಆರ್ಗನೈಸೇಷನ್ ಮಾಡ್ಕೊಳ್ಳೋಂಥದ್ದು, ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಂಥದ್ದು. ಸೊ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಈ ರೀತಿ ಡಿಪೆಂಡ್ ಆಗುತ್ತೆ, ಬಟ್ 90% ಹೀಗೆ ಆಗ್ತಾ ಇರುತ್ತೆ. ಇದೇನು ಗೊತ್ತಾ, ನಾವು ಯಾವಾಗಲೂ ಏನಕ್ಕೆ ಬರ್ಕೊಳ್ಳೋದು ಅಂದರೆ ತಲೆಯಲ್ಲಿ ಜಂಜಾಟ ಇರಲ್ಲ ನಮಗೆ, ಯೋಚನೆ ಮಾಡೋಕ್ಕೆ ಮತ್ತು ನೆನ್ಪಿಟ್ಕೊಳ್ಳೋಕ್ಕೆ ತುಂಬಾ ಇರುತ್ತೆ ಕೆಲಸಗಳು, ಆಯಿತಾ. ಅದಕ್ಕೆ ಈ ಥರ ಬರೆದಿಟ್ಕೊಂಬಿಟ್ರೆ ಒಂದು ಕ್ಲಾರಿಟಿ ಇರುತ್ತೆ ಅಂತ, ಲೈಫಲ್ಲಿ ಏನು ಮಾಡಬೇಕು, ದಿನದ ಬೇಸಿಸಲ್ಲಿ ಏನು ಮಾಡಬೇಕು, ವೀಕ್ಲಿ ಏನು ಮಾಡಬೇಕು, ಮಂತ್ಲಿ ಏನು ಮಾಡಬೇಕು, ಇನ್ನು ತುಂಬ ಇರ್ತಾವೆ ಕೆಲಸಗಳು. ಇಲ್ಲಿ ವೀಕ್ಲಿಯಲ್ಲಿ ನಾನು ಶೋಕೇಶ್ ಕ್ಲೀನ್ ಮಾಡೋದು, ಮತ್ತು ಏನೋ ಒಂದು ಈ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಏನಾದರೂ ಕಾಣಿಸ್ತಾ ಇರುತ್ತಲ್ವ. ಈಗ TV ಸೆಕ್ಷನ್ನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಗ್ಲಾಸಸ್ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಫ್ರಿಡ್ಜ್ ಕ್ಲೀನಿಂಗು ಮೇನ್ಲಿ ವೀಕ್ಲಿ 15 ಡೇಸ್ ಒನ್ಸು ಫ್ರಿಡ್ಜ್ ಕ್ಲೀನಿಂಗ್ ಮಾಡ್ಕೊಳ್ಳೋವಂಥದ್ದು.
ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನ್ ಮಾಡೋದು, ಏನೋ ಒಂದು ಸೆಕ್ಷನ್ ಇದ್ದೇ ಇರುತ್ತಲ್ವ. ನಿಮ್ಮ ಮನೇಲಿ ಎಷ್ಟು ಸೆಕ್ಷನ್ಸ್ ಇದೆ ಅಂತ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ನಾನು ಹೊಸ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು. ಈಗಲಿಂದನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಹೊಸ ಮನೆ ಕಟ್ಟೋದು ಕಷ್ಟ, ಅದಕ್ಕಿಂತ ಕಷ್ಟ ಅದನ್ನು ಮೇಂಟೈನ್ ಮಾಡೋದು. ಸೊ ಅದಕ್ಕೇ ಈಗಲಿಂದನೇ ಅಂದ್ಕೊಂಡಿದ್ದೀನಿ, ಆದಷ್ಟು ಇದಕ್ಕಿಂತ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೆಷ್ಟು ಆಗುತ್ತೋ ಅಂತ. ಇದರಲ್ಲಿ ನೋಡಿ, ನಾನು ಎಲ್ರಿಗೂ ಟೈಮು ಕೊಡ್ತಾಯಿದ್ದೀನಿ. ಇಲ್ಲಿ ರಾತ್ರಿ ಹೊತ್ತು ಹಸ್ಬೆಂಡ್ ಜೊತೆನೂ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ಒಂದು 7 ಗಂಟೆ 6 ಗಂಟೆಗೆ ಅವ್ರು ಬಂದರೂ ಕೂಡ ಒಂದು 7:30ವರೆಗೂ ಮಾತಾಡ್ತಾ ಇರ್ತೀನಿ. ಏನೋ ಒಂದು ಮನೆ ಬಗ್ಗೆ ಮಾತಾಡೋದು, ಮತ್ತು ಏನೋ ಮಕ್ಕಳ ಬಗ್ಗೆ ಡಿಸೈಡ್ ಮಾಡುವಂಥದ್ದು, ಯಾವುದ್ರ ಬಗ್ಗೆನೋ ಒಂದು ಪ್ಲ್ಯಾನಿಂಗ್ ಅಂತ ಆಗ್ತಾ ಇರುತ್ತೆ. ಇಲ್ಲಾಂದರೆ ಏನೋ ಫಿಲಮ್ ಬಗ್ಗೆ ಯಾವುದೋ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಅದಕ್ಕೆ ಹಸ್ಬೆಂಡ್ಗೂ ಟೈಮ್ ಕೊಡೋದು, ಅತ್ತೆಗೂ ಟೈಮ್ ಕೊಡ್ತೀನಿ, ಮಕ್ಕಳಿಗೂ ಟೈಮ್ ಕೊಡ್ತೀನಿ, ನನ್ನ ಬಗ್ಗೆನೂ ನಾನು ನೋಡ್ಕೊತೀನಿ. ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ 24 ಅವರ್ಸು ಎಲ್ರಿಗೂ ಇರೋದನ್ನು ಕರೆಕ್ಟಾಗಿ ನಾವು ಯೂಟಿಲೈಸ್ ಮಾಡ್ಕೋಬೋದು. ಸೊ ಯಾವಾಗಲೂ ಕೇಳ್ತಾ ಇದ್ರಲ್ವ, ಯಾವ ರೀತಿ ನಾವು ಚೆಕ್ ಲಿಸ್ಟ್ನ ಮಾಡ್ಕೊಳ್ಳೋದು ಅಂತ. ಸೊ ಇದು ನನ್ನ ವರ್ಕ್ ಚೆಕ್ ಲಿಸ್ಟ್. 99% ಇದೇ ಫಾಲೋ ಆಗುತ್ತೆ. ಹೆಲ್ತು, ಕಂಡೀಷನ್ಸು, ಸಿಚುವೇಷನ್ಸು, ಮಕ್ಕಳ ಎಕ್ಸಾಮು, ನಂದೇನಾದರೂ ಕಮಿಟ್ಮೆಂಟ್ಸು, ಪ್ರೊಫೆಷನಲ್ಲಿ ಏನಾದರೂ ಚೇಂಜಸ್ ಇದೆ ಅಂದರೆ ಇದು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.